ಇಸ್ರೇಲ್ ನಡುವಿನ ಯುದ್ಧ 8ನೆಯ ದಿನಕ್ಕೆ ಕಾಲಿಟ್ಟಿದೆ. ಇದರ ಪರಿಣಾಮ ಭಾರತೀಯರ ಮೇಲಾಗ್ತಾ ಇದೆ. ಭಾರತೀಯರ ಜೇಬಿಗೆ ಈಗ ಬಿಸಿ ಮುಟ್ಟಿಸಿದೆ ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ. ರಾತ್ರೋರಾತ್ರಿ ದೇಶದಾದ್ಯಂತ ಸಿಲಿಂಡರ್ ಬೆಲೆ ಹೆಚ್ಚಳವಾಯಿತು. ಮನೆ ಬಳಕೆ ಮತ್ತು ವಾಣಿಜ್ಯ ಸಿಲಿಂಡರ್ ಬೆಲೆ ತಕ್ಷಣದಿಂದಲೇ ಏರಿಕೆಯಾಗಿದೆ. ಗೃಹ ಬಳಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಯುದ್ಧದ ಎಫೆಕ್ಟ್ ಇದು ಭಾರತೀಯರ ಅಡುಗೆ ಮನೆಗೂ ಕೂಡ ತಟ್ಟಿದೆ. ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆ 60 ರೂಪಾಯಿ ಹೆಚ್ಚಳವಾಗಿದೆ. ವಾಣಿಜ್ಯ ಸಿಲಿಂಡರ್ನ ದರ 115 ರೂಪಾಯಿ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಸಂಘರ್ಷದಿಂದಾಗಿ ಎಲ್ಪಿಜಿ ಸಿಲಿಂಡರ್ ದರ ದಿಢೀರ್ ಏರಿಕೆಯಾಗಿದೆ. ಜನ ಕೂಡ ಆತಂಕದಲ್ಲಿದ್ದಾರೆ. ನಿನ್ನೆಯ ದರ ಎಷ್ಟಿತ್ತು ಅನ್ನೋದನ್ನ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಗೃಹ ಬಳಕೆಯ ಸಿಲಿಂಡರ್ 855 ರೂಪಾಯಿ ಇತ್ತು, ಇವತ್ತು 915 ರೂಪಾಯಿ ಆಗಿದೆ. ಇನ್ನು ವಾಣಿಜ್ಯ ಸಿಲಿಂಡರ್ 1814 ರೂಪಾಯಿ ಇತ್ತು, ಈಗ 1929 ರೂಪಾಯಿ ಇವತ್ತಿನ ದರ ಇದು. ದಿಢೀರ್ ಸಿಲಿಂಡರ್ ಬೆಲೆ ಏರಿಕೆಗೆ ಜನಸಾಮಾನ್ಯರು ಕೂಡ ಆಕ್ರೋಶಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಗ್ಯಾಸ್ ಬೆಲೆಯನ್ನ ಇಳಿಸಬೇಕು. ಗ್ಯಾಸ್ ಬೆಲೆ ಏರಿಕೆ ಬಡವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸಾಮಾನ್ಯ ಜನರು ಜೀವನ ನಡೆಸೋದಾದ್ರೂ ಹೇಗೆ? ಜೀವನ ನಡೆಸೋದು ಕಷ್ಟಕರವಾಗಿದೆ. ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ದಿನನಿತ್ಯ ಜೀವನ ನಡೆಸೋದೇ ಕಷ್ಟ ಆಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ. ಇವತ್ತಿಂದ ನಾವು ಹೋಟ್ಲ್ ನಡೆಸ್ತಾ ಇದ್ದೀವಿ. ತುಂಬ ಬಡವರು, ಒಬ್ಬರು ನಾವು ತುಂಬ ಬಡವರು, ಕಷ್ಟ ಆಯ್ತದೆ ಜೀವನ ಸಾಕೋಕ್ಕೆ. ಸೊ ದಯವಿಟ್ಟು ಕಡಿಮೆ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ತುಂಬ ಜಾಸ್ತಿ ಆಗಿರೋದ್ರಿಂದ ನಮಗೆ ಹೋಟ್ಲ್ ನಡ್ಸೋಕ್ಕೆ ಕಷ್ಟ, ವ್ಯಾಪಾರನೇ ಆಯ್ತಾ ಇಲ್ಲ, ತುಂಬ ಲಾಸ್ ಆಯ್ತಾ ಇದೆ. ಮನೆಗೂ ಲಾಸನೇ, ಅಂದರೆ ಈ ಹೋಟ್ಲ್ ನಡೆಸೋದ್ರಿಂದ ತುಂಬಾ ಲಾಸ್ ಆಯ್ತಾ ಇದೆ ನಮಗೆ. ಕಮರ್ಷಿಯಲ್ ಸಿಲಿಂಡ್ರು 250 ರೂಪಾಯಿ ಜಾಸ್ತಿ ಆಗಿದೆ. ನಾವು ಹೆಂಗೆ ಜೀವನ ಮಾಡಬೇಕು? ಡೊನಾಲ್ಡ್ ಟ್ರಂಪು ತಲೆ ಕೆಟ್ಟೋರಂಗೆ ವರ್ಷಕ್ಕೆ 2 ಕಡೆ ಯುದ್ಧ ಮಾಡ್ತಾನೆ. ಅಡ್ಮಿಷನ್ಸ್ ಇಲ್ಲ ಅವನಿಗೆ, ಲೂಸ್ ನನ್ನ ಮಗನಿಗೆ. ನಾವು ಹೆಂಗೆ ಅವನ ಯುದ್ಧ ಮಾಡ್ತಾನೆ, ಇಲ್ಲಿ ಬೇರೆಯವ್ರಿಗೆಲ್ಲ ತಾವೊಂದು ಹೊರ ಇರಿಸ್ತಾನೆ. ಇಂಡಿಯಾದವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಾವು ಹೆಂಗೆ ಜೀವನ ಮಾಡಬೇಕು? ಮೋದಿನೇ ಕೇಳಬೇಕು. ಇವಾಗ ಏನು ಈ ದಿನ ಸಿಲಿಂಡ್ರ್ ಬೆಲೆ ಜಾಸ್ತಿ ಆಗಿದೆ. ಕಮರ್ಷಿಯಲ್ಲು 115 ರೂಪಾಯಿ ಆಗಿದೆ. ಮನೆ ಸಿಲಿಂಡ್ರು 60 ರೂಪಾಯಿ ಜಾಸ್ತಿ ಆಗಿದೆ. ಯಾವ ರೀತಿ ಜೀವನ ಮಾಡೋದು ಅಂತ ತುಂಬ ಬಡವರುಗಳು ಕಷ್ಟ ಆಗ್ತಾ ಇದೆ. ಈಗ ನಮಗೆ ಮೋದಿಯವರು ಹೇಳ್ತಾರೆ, ನಾನು ಎಲ್ಲ ದೇಶದ ಜೊತೆನೂ ಸಂಬಂಧ ಚೆನ್ನಾಗಿ ಬೆಳೆಸಿದ್ದೀನಿ, ಮಾಡಿದ್ದೀನಿ, ಮಟ್ಟಿದ್ದೀನಿ ಅಂತಾರೆ. ಯಾಕೆ ಇರೋ ಥರ ಆಗ್ತಾಯಿದೆ ಅಂತ ಒಬ್ಬರು ಕಣ್ಣಿಗೆ ಸುಣ್ಣ, ಒಬ್ಬರು ಕಣ್ಣಿಗೆ ಬೆಣ್ಣೆ ಸಾರ್ತಾ ಇದ್ದಾರೆ ಮೋದಿಯವರೇ. ಇದನ್ನು ಬಡವ್ರ ಬಗ್ಗೆ ನೋಡಿ ಯೋಚನೆ ಮಾಡಿ. ನೀವೆಲ್ಲ ಹೈಫೈ ಜೀವನ ಮಾಡೋರು, ಮಧ್ಯಮ ವರ್ಗದವ್ರ ಕಷ್ಟ ಯಾರೂ ಕೇಳ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾರು ಏನೂ ಕೇಳ್ತಾ ಇಲ್ಲ. ಏನಾದ್ರು ಮಾತಾಡಿದ್ರೆ ಮೋದಿಯವ್ರ ಬಗ್ಗೆ ಮಾತಾಡ್ತು ಅಂದರೆ ಮೈ ಮೇಲೆ ಬೀಳ್ತಾರೆ. ಇದು ನೀವು ಯಾಕೆ ಈ ಥರ ಬೇಕಾಗಿತ್ತು ಈ ಸಂಬಂಧ? ಎಲ್ಲರ ಜೊತೆನೂ ಅನ್ಯೋನ್ಯವಾಗಿ ಇತ್ಕೊಂಡು ಹೋದರೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೋದರೆ, ಎಲ್ಲರ ಜೊತೆನೂ ಚೆನ್ನಾಗಿದ್ದರೆ ಈ ಥರ ನಮ್ಮ ದೇಶಕ್ಕೆ ಬರ್ತಾ ಇರಲಿಲ್ಲ. ಮೋದಿಯವರೇ ದಯವಿಟ್ಟು ಬಡವ್ರ ಮಧ್ಯಮ ವರ್ಗದ ಜನನ್ನ ನೋಡಿ ಸಿಲಿಂಡ್ರ್ ಬೆಲೆನ ಆಗಲೇ 115 ರೂಪಾಯಿ 60 ರೂಪಾಯಿ ಎಲ್ಲ ಮಾಡಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.